ನಮಸ್ತೆ ಎಲ್ರಿಗೂ. ವೇಷ ನೋಡಿಬಿಟ್ಟು ಎಲ್ಲರಿಗೂ ಆಶ್ಚರ್ಯ ಆಗ್ಬೋದು. ತುಂಬ ಮಳೆ ನಮ್ಮೂರಲ್ಲಿ. ಒಂದು ವಾರ ಆಗಿದೆ, ಹಗಲು ರಾತ್ರಿ ಮಳೆ ಬರ್ತಾ ಇದೆ, ಜೊತೆಗೆ ವಿಪರೀತ ಚಳಿ. ಈ ಹೊರಗಿನ ವಾತಾವರಣಕ್ಕೆ ಹೊಂದಿಕೊಳ್ಳುವುದು ಅನಿವಾರ್ಯ ಆಗಿದೆ. ಬದುಕು ಅನ್ನೋದೊಂದು ಹೋರಾಟ ನೋಡಿ. ಯಾವುದೇ ಕೆಲಸ ಮಾಡದೆ ಬಿಡೋಕ್ಕಾಗಲ್ಲ ಅಲ್ವಾ? ಯಾವ ಕೆಲಸನಾದರೂ ಅಷ್ಟೇ, ನಮ್ಮ ಕೆಲಸ ನಾವೇ ಮಾಡಬೇಕು ಅಂತ ಹೇಳಿ ಹಿರಿಯರು ಹೇಳ್ತಾರಲ್ಲ. ಹಾಗಾಗಿ ಜೀವನ ನಿರ್ವಹಣೆಗೆ ಮಾಡಬೇಕಾಗಿದ್ದೆಲ್ಲ ಕೆಲಸ ಮಾಡಿಕೊಂಡು ನಮ್ಮ ಗುರುಗಳು ಜೀವನದಲ್ಲಿ ಸ್ವಲ್ಪ ಉತ್ಸಾಹವನ್ನು ತಂದ್ಕೊಳ್ಳೋಕ್ಕೆ ಮತ್ತು ಹೊಂದ್ಕೊಂಡು ಹೋಗೋದಕ್ಕೆ ಯಾವ ಥರ ಹೇಳಿದರು ಅನ್ನೋದನ್ನು ನೆನಪು ಮಾಡಿಕೊಂಡು ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಗುರುಗಳಾದ ನರಸಿಂಹಶಾಸ್ತ್ರಿ ಅವರು ಸಂಸ್ಕೃತದಲ್ಲಿ ತುಂಬ ವಿದ್ವತ್ತನ್ನು ಹೊಂದಿದರು. ಅವರು ಈ ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಅಂತ 3 ಕಾಲ ಇದೆ ಅಲ್ವೇನ್ರೋ. ನೋಡಿ, ಆ 3 ಕಾಲಕ್ಕೆ ಮನುಷ್ಯರು ಹೆಂಗೆ ಹೊಂದ್ಕೊಳ್ತಾರೆ. ಬೇಸಿಗೆ ಕಾಲ ಬಂದ ಕೂಡಲೇ ಹೊರಗಿನ ವಾತಾವರಣಕ್ಕೆ ತಕ್ಕಂತೆ ತಮ್ಮನ್ನು ರೂಪಿಸ್ಕೊಳ್ತಾರೆ. ತೆಳ್ಳಗಿನ ಬಟ್ಟೆ ಹಾಕ್ತಾರೆ. ಕಪ್ಪು ಬಟ್ಟೆಗಳನ್ನಂತೂ ಹಾಕೋದೇ ಇಲ್ಲ. ಶುಭ್ರ ಬಿಳಿಯ ವಸ್ತ್ರ ಆದರೆ ಸೆಕೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಮಳೆಗಾಲ ಬಂದರೆ, ಈಗ ನಾನು ಹಾಕ್ಕೊಂಡಿದ್ದೀನಲ್ಲ ಆ ಥರ ಬೆಚ್ಚಗೆ ಸ್ವೆಟರು, ಟೋಪಿಗಳನ್ನೆಲ್ಲ ಹಾಕ್ಕೊಂಡು ಶರೀರವನ್ನು ರಕ್ಷಿಸ್ಕೊಂಡು ಹೊರಗಿನ ವಾತಾವರಣಕ್ಕೆ ತಮ್ಮನ್ನು ಹೊಂದಿಸ್ಕೊಳ್ತಾರೆ. ಆಮೇಲೆ ಚಳಿಗಾಲ ಬಂತು ಅಂದ್ಕೂಡಲೇ ಮಾಮೂಲಿ ಉಣ್ಣೆಯ ಬಟ್ಟೆಗಳಿಂದ ಇದೇ ಥರ ಮಳೆಗಾಲದ ಡ್ರೆಸ್ಸನ್ನೇ ಚಳಿಗಾಲದಲ್ಲೂ ಹಾಕ್ಕೊಳ್ತಾರೆ. ಹೌದಾ? ಸ್ವಲ್ಪ ಬಿಸಿ ಬಿಸಿ ಕಾಫಿ ಎಲ್ಲ ಕುಡಿದು ಅಥವಾ ಬಿಸಿ ಬಿಸಿ ಪದಾರ್ಥಗಳನ್ನು ತಿಂದು ಕಷಾಯವನ್ನು ಕುಡಿದು ಮಲೆನಾಡಲ್ಲಿ ಆ ಥರ ಎಲ್ಲ ತಮ್ಮನ್ನು ಹೊರಗಿನ ವಾತಾವರಣಕ್ಕೆ ಹೊಂದಿಸ್ಕೊಳ್ತಾರೆ. ಹೌದಾ ಅಂತ ಕೇಳಿದ್ರು. ಹೌದು ಗುರುಗಳೇ ಅಂತ ಹೇಳಿದಾಗ, ನೋಡ್ರಪ್ಪ, ಹೊರಗಿನ ವಾತಾವರಣಕ್ಕೆ ಮನುಷ್ಯ ತನ್ನ ದೇಹವನ್ನು ಹೊಂದಿಸಿಕೊಂಡ ಹಾಗೆ ಅಂತರಂಗವನ್ನು ಹೊಂದಿಸಿಕೊಂಡ್ಬಿಟ್ರೆ ಎಷ್ಟು ಸುಲಲಿತವಾಗಿ ನಾವು ಏನು ಮಾಡ್ಬೋದು ಅಂದರೆ ಜೀವನವನ್ನು ನಡೆಸ್ಬೋದಲ್ವಾ? ನಾವು ಹೊರಗಿನ ವಾತಾವರಣಕ್ಕೆ ಹೊಂದಿಕೊಂಡು ಬಿಡ್ತೀವಿ ಬೇಗ, ಈ ಡ್ರೆಸ್ಗಳ ಮೂಲಕನೋ ನಮ್ಮ ನಡವಳಿಕೆ ಮೂಲಕನೋ ಏನೋ. ಹೌದಾ? ಆದರೆ ಹೊರಗಿನ ವಾತಾವರಣಕ್ಕೆ ಹೊಂದಿಕೊಂಡು ನಮ್ಮವರ ಜೊತೆ ಮನೆಯೊಳಗೋ ಅಥವಾ ಎಲ್ಲಾದರೂ ಅವರೊಂದಿಗೆ ಸಂವಹನ ನಡೆಸುವಾಗ ಹೊರಗಿನ ವಾತಾವರಣಕ್ಕೆ ಹೊಂದಿಕೊಂಡ ನಮ್ಮ ಮನಸ್ಸು ಆ ಒಳಗಿನ ಅಂತರಂಗಕ್ಕೆ ಯಾಕೆ ಹೊಂದ್ಕೊಳ್ಳೋದಿಲ್ಲ ಅನ್ನೋದನ್ನು ಸ್ವಲ್ಪ ಪರೀಕ್ಷೆ ಮಾಡ್ಕೊಳ್ಳಿ. ಯಾಕಂದರೆ ಅದು ತುಂಬ ಸುಲಭ. ಅಂತರಂಗಕ್ಕೆ ಹೊಂದಿಕೊಳ್ಳುವುದಾದರೆ ನಿಷ್ಕಲ್ಮಶತೆ ಅನ್ನೋದೊಂದು ಬೇಕು. ಆ ಮಗುವಿನ ಮುಗ್ಧ ಭಕ್ತಿ ಅನ್ನೋದು ಒಂದು ಬೇಕು. ಆ ಮಗುವಿನ ಮುಗ್ಧ ಭಕ್ತಿ ಇದ್ದರೆ ಅಂತರಂಗದಲ್ಲಿ ಹೊಂದಿಕೊಂಡು ಬಿಡ್ಬೋದು. ಅದು ನಿಷ್ಕಲ್ಮಶವಾದ ನಂಬಿಕೆ. ಅದು ನಿಮಗೆ ಗೊತ್ತಿರೋ ಹಾಗೆ ರಾಮಕೃಷ್ಣ ಪರಮಹಂಸರ ಒಂದು ಕಥೆಯಲ್ಲಿ ಬರುತ್ತೆ, ಮಗುವಿನ ಮುಗ್ಧ ಭಕ್ತಿ ಅಂತ. ಅದು ಬಹುಶಃ ಅಂತರಂಗದಲ್ಲಿ ಹೊಂದಿಕೊಳ್ಳುವುದು ಹೇಗೆ, ಹೊರಗಿನ ವಾತಾವರಣವನ್ನು ಹೊಂದಿಕೊಂಡು ಒಳಗಿನ ವಾತಾವರಣವನ್ನು ಹೊಂದಿಕೊಳ್ಳೋದು ಹೇಗೆ, ನಮ್ಮ ಅಂತರಂಗವನ್ನು ಹೊಂದ್ಕೊಳ್ಳೋದು ಹೇಗೆ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಬಸವಣ್ಣವ್ರು ಹೇಳ್ತಾರಲ್ಲ. ಅಂತರಂಗವೂ ಶುದ್ಧಿಯಾಗಿದ್ದು ಬಹಿರಂಗವೂ ಶುದ್ಧಿಯಾಗಿದ್ದರೆ ಹೊಂದಿಕೊಳ್ಳುವುದು ಸುಲಭ ನೋಡಿ ಅಂತ. ಅದರಲ್ಲಿ ನಿಷ್ಕಲ್ಮಶತೆ ಇರಬೇಕು, ದ್ರೋಹ ಎಸಗುವ ಭಾವನೆ ಇರಬಾರ್ದು. ಆ ಮಗುವಿನ ಮುಗ್ಧ ಭಕ್ತಿ ಅಂತ ನಿಮಗೆಲ್ಲ ಗೊತ್ತಿದೆ ಕತೆ. ಒಂದು ಮಗು ಪಾಪ ಶಾಲೆಗೆ ಹೋಗೋದಕ್ಕೆ ಹೆದರ್ತಾ ಇತ್ತು. ಆ ಹೆದರ್ತಾ ಇದ್ದಾಗ ತಾಯಿ ಹೇಳಲು, ಆ ಕಾಡನ್ನು ದಾಟಬೇಕಾದ್ರೆ ಅಣ್ಣ ನಿನ್ನ ಗೋಪಾಲನನ್ನು ಕರಿ, ಅವಾಗ ಅವನು ಬಂದು ದಾಟಿಸ್ತಾನೆ ಅಂತ ಹೇಳಿದಾಗ ಆ ಮಗು ಹಾಗೇ ಮಾಡ್ತು. ಒಂದಿನ ಭಯ ಆದಾಗ, ಅಣ್ಣ ಅಮ್ಮ ಹೇಳಿದ್ದಾರೆ ನೀನು ದಾಟಿಸ್ತೀಯಂತೆ, ಬಾಪ್ಪ ನಂಗೆ ಕೋಪ, ನನಗೆ ಹೆದರಿಕೆ ಆಗ್ತಿದೆ, ನಿನ್ನ ಜೊತೆ ಇದ್ರ ಧೈರ್ಯ ಬರುತ್ತೆ. ಅವಾಗ ಕೃಷ್ಣ ಗೋಪಬಾಲನ ವೇಷ ಧರಿಸ್ಕೊಂಡು ಅವನ ಜೊತೆ ಆಟ ಆಡಿಕೊಂಡು ಕೊಳಲು ಊದ್ಕೊಂಡು ಆ ಮಗುವಿನ ಮುಗ್ಧ ಭಕ್ತಿಗೆ ಸೋತು ಅವನೊಂದು ದಿನ ಶಾಲೆಗೆ ಬಿಡ್ತಿದ್ದಾಗ ಒಬ್ಬ ಹಿರಿಯರು ಕೇಳಿದ್ರಂತೆ, ಯಾರ ಜೊತೆ ಹೋಗಿ ಬರ್ತೀಯ ಮಗು, ಭಯ ಆಗಲ್ವ ನಿಂಗೆ ಅಂತ. ಆಗ, ಇಲ್ಲ ಸ್ವಾಮಿ ಭಯ ಆಗಲ್ಲ, ನಮ್ಮ ಅಣ್ಣ ಇದ್ದಾನಲ್ಲ ಅಂತ ನಂಗೆ ಭಯ ಆಗಲ್ಲ. ಆವಾಗ
ಯಾರು ನಿಮ್ಮ ಅಣ್ಣ ಅಂತ ಹೇಳಿದಾಗ ಇದು ಹಾಗೆ ಕಾಡಿಗೆ ಕರ್ಕೊಂಡು ಹೋಗುತ್ತೆ, ಆ ದಟ್ಟ ಕಾಡಿನ ಮಧ್ಯೆ ಮತ್ತೆ ಕರೆಯುತ್ತೆ, ಅಣ್ಣ ಬಾ, ಇವತ್ತು ನನಗೆ ಹೆದರಿಕೆ ಆಗ್ತಾ ಇದೆ, ಜೊತೆಯಲ್ಲಿ ಬಂದವರು ನೋಡ್ಬೇಕಂತೆ ನೀನನ್ನ ಅಂತ. ಆವಾಗ ಅಣ್ಣ ಗೋಪಾಲ ಬಂದ ಮಗುವಿಗೆ ಕಾಣಿಸ್ಕೊಂತಾನೆ, ಆದರೆ ಎದುರಿಗೆ ಬರೋರಿಗೆ ಕಾಣಿಸ್ಕೊಳ್ಳಲ್ಲ. ಇದು ಯಾಕೆ ಅಂತ ಕೇಳಿದ್ರೆ ಕೃಷ್ಣ ಹೇಳ್ತಾನಂತೆ, ಆ ಮಗುವಿನ ಹತ್ರ ಇರುವ ನಿಷ್ಕಲ್ಮಶ ಭಕ್ತಿ ನಿನ್ನ ಹತ್ರ ಇಲ್ಲ. ನಾವು ಹೇಗೆ ಈ ಮಳೆಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ, ಚಳಿಗಾಲದಲ್ಲಿ ಹೊರಗಿನ ವಾತಾವರಣಕ್ಕೆ ತಕ್ಕಂತೆ ವೇಷವನ್ನು ಬದಲಿಸ್ಕೊಳ್ತೀವಿ, ಆದರೆ ಒಳಗಿನ ಅಂತರಂಗವನ್ನು ಬದಲಿಸ್ಕೊಳ್ಳಲ್ಲ. ಆದ್ದರಿಂದ ನಾನು ನಿನಗೆ ಕಾಣಲ್ಲ ಅಂತ ಹೇಳಿದಾಗ ದೊಡ್ಡವರು ತಲೆ ತೆಗೆಸ್ಕೊಳ್ತಾರಂತೆ ನಾಚಿಕೆಯಿಂದ. ಆಮೇಲೆ ಪಶ್ಚಾತ್ತಾಪದಿಂದ ಕಣ್ಣೀರು ಸುರಿಸಿ ತಪ್ಪಾಯಿತು ಮಹಾಸ್ವಾಮಿ, ತಪ್ಪಾಯಿತು ಪ್ರಭು ಅಂದಾಗ ಕೃಷ್ಣ ಅವರಿಗೂ ಕಾಣಿಸ್ಕೊಳ್ತಾನಂತೆ, ಅವರ ಅಂತರಂಗ ನಿರಾಳ ಆಗುತ್ತಂತೆ. ಇದು ನಮ್ಮ ಗುರುಗಳು ರಾಮಕೃಷ್ಣ ಪರಮಹಂಸರ ಕಥೆಯಿಂದ ಹೇಳಿದ ನೀತಿ. ಹೊರಗಿನ ವಾತಾವರಣಕ್ಕೂ ಹೊಂದಿಕೊಂಡು ಒಳಗಿನ ವಾತಾವರಣಕ್ಕೂ ಹೊಂದಿಕೊಂಡು ಈ ಸಮತ್ವವನ್ನು ಸಾಧಿಸಿದಾಗ ಬಹುಶಃ ನಿಷ್ಕಲ್ಮಶತೆ ಅನ್ನೋದು ನಮ್ಮಲ್ಲಿ ಬಂದಾಗ, ಮುಗ್ಧತೆ ಅನ್ನೋದು ನಮ್ಮಲ್ಲಿ ಬಂದಾಗ, ಎಲ್ಲಕ್ಕಿಂತ ಹೆಚ್ಚಾಗಿ ಆ ವ್ಯಕ್ತಿಗಳು ನಮ್ಮ ಹತ್ರ ಬಂದಾಗ ನಾವು ಅವರನ್ನು ಎಲ್ಲದಕ್ಕೂ ಪ್ರಶ್ನೆ ಮಾಡದೆ ಒಂದು ನಂಬುವ ಪರಿಯನ್ನು ಒಂದು ಕಲಿತ್ರೆ ಏನಾಗುತ್ತೆ ಅನ್ನೋ ಒಂದು ಪ್ರಶ್ನೆ ಇಲ್ಲಿದೆ. ಆ ಮುಗ್ಧ ಭಕ್ತಿಗೆ ಅಡಿಪಾಯ ಬಹುಶಃ ಅದೇ ಆಗ್ಬೋದು, ಮುಗ್ಧ ನಂಬಿಕೆಗೆ ಅಡಿಪಾಯ ಅದೇ ಆಗ್ಬೋದು. ಅದೇ ಮಗುವಿನ ಮುಗ್ಧ ಭಕ್ತಿ ಹೇಳೋದು. ಅದರಿಂದ ಹೊರಗಿನ ವೇಷಕ್ಕೂ ಮತ್ತು ಹೊರಗಿನ ಬಾಹ್ಯ ವೇಷಕ್ಕೂ ಮತ್ತು ಒಳಗಿನ ಆಂತರಿಕ ವೇಷಕ್ಕೂ ವ್ಯತ್ಯಾಸ ಇಲ್ಲದೆ ಇದ್ದರೆ ನೆಮ್ಮದಿಯಿಂದ ಬದುಕಂಡ್ರು ಅಂತ ಹೇಳಿದರು ಈ ಮಳೆಗಾಲದ ಚಳಿಯ ದಿನದಲ್ಲಿ. ಅದರಿಂದ ಗುರುಗಳ ನೆನಪು ಮಾಡ್ಕೊತ ಇದನ್ನು ಹೇಳಿದೆ. ಬಾಕಿ ಎಲ್ಲ ವಿಷಯ ನಾಳೆ ಮಾತಾಡೋಣ. ನಮಸ್ತೆ.